ಇನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿದ್ದಾರೆ. ಹಾವು ಸಾಯಬಾರದು, ಕೋಲು ಮುರಿಬಾರದು. ನಾವು ಸೌಹಾರ್ದತೆಯಿಂದ ಬಾಳಬೇಕು. ನಾವು ತಮಿಳುನಾಡಿಗೆ ಕಾವೇರಿ ನೀರನ್ನು ಕೊಡ್ತೀವಿ. ತಮಿಳುನಾಡಿಂದ ಜನ ಬಂದು ಇಲ್ಲಿ ಜೀವನ ಮಾಡ್ತಾರೆ. ನಿಜ, ನಾವು ಕಾವೇರಿ ನೀರು ಕೊಡ್ತೀವಿ, ಅವ್ರು ಬಂದು ಇಲ್ಲಿ ಜೀವನ ಮಾಡ್ತಾರೆ, ಕೊನೆಗೆ ನಮ್ಮನ್ನೇ ಉಗಿತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಇವರು. ನಾವೆಲ್ಲರೂ ಶಾಂತಿ ಕಾಪಾಡ್ಕೊಳ್ಳೋದು ಮುಖ್ಯ. ಯಾವುದೂ ಶಾಶ್ವತ ಅಲ್ಲ, ಎಲ್ಲನ್ನ ಬಗೆಹರಿಸಲಾಗುತ್ತೆ ಹೀಗಂತ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಶ್ಮೀರಿ ಫೈಲ್ ಸಿನಿಮಾ ರಿಲೀಸ್ ಆದಾಗ ವೆಸ್ಟ್ ಬೆಂಗಾಲ್ನಲ್ಲಿ ಸರ್ಕಾರನೇ ಬ್ಯಾನ್ ಮಾಡೋಕ್ಕಿತ್ತು ಆ ಸಿನಿಮಾನ. ನಮ್ಮ ರಾಜ್ಯಕ್ಕೆ ಆ ಸಿನಿಮಾ ಬರೋಂಗಿಲ್ಲ ಅಂತಂದ್ಬಿಟ್ಟು ಆ ಥರದ ಒಂದು ಗಟ್ಟಿ ನಿರ್ಧಾರವನ್ನು ತಗೋಬೇಕು ಕನ್ನಡದ ವಿಚಾರ ಬಂದಾಗ ಸರ್ಕಾರ. ಯಾರು ರಿಯಾಕ್ಟ್ ಮಾಡಿದ್ದಾರೆ ಇಷ್ಟು ದಿವಸ? ಇವತ್ತು ಫಸ್ಟ್ ಟೈಮ್ ನನ್ನ ಪ್ರಕಾರ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿರೋದು. ಮೊನ್ನೆ ಅವತ್ತೊಂದಿನ CM ಮಾತಾಡಿದ್ ಬಿಟ್ಟರೆ ಆಮೇಲೆ ರಿಯಾಕ್ಷನ್ ಇಲ್ವೇ ಇಲ್ಲ. ಎಲ್ಲರದ್ದು ಸ್ವಾರ್ಥ. Kamal Hassan still didn't ask this. Are you Kannada people demanding, sir? What do you want to say? I don't want to comment because I don't know the history of that issue. So let me go to my records and then I will speak. I don't want to make this a political issue. We all are neighbors. We all have to work together, live together. Our water goes to Tamil Nadu. Tamil Nadu people come here. We are not enemies. We all are friends. But I would like to tell everyone to be calm, be patient. Nothing is permanent in life. Sir, Kamal Hassan still didn't ask this. Are you Kannada people demanding, sir? What do you want to say? I don't want to comment because I don't know the history of that issue. So let me go to my records and then I will speak. I don't want to make this a political issue. We all are neighbors. We all have to work together, live together. ಡಿ.ಕೆ. ಶಿವಕುಮಾರ್ ನನಗೇನು ಗೊತ್ತಿಲ್ಲ, ಹಿಸ್ಟ್ರಿ ನೋಡಬೇಕು. ಏನು ಗೊತ್ತಿಲ್ಲ, ಏನು ತಮಿಳ್ನಿಂದ ಕನ್ನಡ ಹುಟ್ಟಿದ್ದು ಅಂತ ಸ್ಟೇಟ್ಮೆಂಟನ್ನು ಕಮಲ್ ಹಾಸನ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಅವ್ರ ಸಿನಿಮಾ ರಿಲೀಸ್ ಆಗಬಾರ್ದು. ಏನು ಹೇಳ್ತೀರಾ? ಇದಕ್ಕೆ ಹಿಸ್ಟ್ರಿ ಹಾಕಬೇಕು, ರೆಕಾರ್ಡ್ಸ್ ಹಾಕಬೇಕು. ಏನಿದೆ ಹಿಸ್ಟ್ರಿ ಅದರಲ್ಲಿ? ಏನೂ ಇಲ್ಲಪ್ಪ. ಅದಕ್ಕೆ ಹೇಳಿದ್ದು ನಾನು, ಅಡ್ಡಗೋಡೆ ಮೇಲೆ ದೀಪ ಇಡೋದ್ರಲ್ಲಿ ಇವರೆಲ್ಲ ನಿಪುಣರು.